ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಮೈ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದೇನೆಂದರೆ ಹಾಲು ಪೌಡ್ರ್ನಲ್ಲಿ ಹಾಲು ಖೀರ್ ಮಾಡೋದು. ಈಗ ಮಾಮೂಲಿ ಹಾಲಿನಲ್ಲಿ ಮಾಡ್ತೀವಿ ಹೇಗೆ ಅಂತ, ಬಟ್ ಇದರಲ್ಲಿ ಹಾಲು ಪೌಡ್ರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಹಾಲು ಪೌಡ್ರ್ ಅಂದರೆ ಅಂಗನವಾಡಿಗಳಲ್ಲಿ ಕೊಡ್ತಾರೆ, ಅಂದರೆ ಅವ್ರು ಯಾರಿಗೆ ಅಂತ ಕೊಡಬೇಕಿರ್ತದೆ ಅವ್ರಿಗೆ ಕೊಡ್ತಾರೆ. ಏನಾದರೂ ಇದ್ದರೆ, ಇಲ್ಲ ಅಂದರೆ ಅಂಗಡಿಗಳಲ್ಲೂ ಸಿಗುತ್ತೆ ಬೇರೆ ಮಿಲ್ಕ್ ಪೌಡರು, ಅದರಲ್ಲೂ ಬೇಕಾದ್ರೆ ಮಾಡ್ಕೊಳ್ಬೋದು. ಏನಾದರೂ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಇವಾಗ ಸ್ವಲ್ಪ ನೀರು ಇಟ್ಕೊಂಡು, ಸ್ವಲ್ಪನೇ ಇಟ್ಕೊಳ್ಳಿ, ಅಂದರೆ ನೋಡ್ತಾ ಇದ್ದೀರಲ್ಲ ಕ್ವಾಂಟಿಟಿ, ಅಷ್ಟು ಇಟ್ಕೊಳ್ಳಿ. ಫಸ್ಟು ಉಗುರು ಬೆಚ್ಚಗಾಗೋ ಅಂದರೆ ಒಂದೆರಡು ನಿಮಿಷ ನೀರು ಕಾಯಿದ ತಕ್ಷಣವೇ ಪೌಡ್ರನ್ನ ನೀಟಾಗಿ ಒಂದು ಸ್ವಲ್ಪನೂ ಗಂಟು ಇಲ್ದಂತೆ ನೋಡ್ತಾ ಇರ್ಬೋದು. ಈ ಹಾಲು ಹೇಗಿರುತ್ತೆ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಹಾಲು ಕುದಿಯೋಕ್ಕೆ ಬಿಡಿ, ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಯಾಕಂದರೆ ಹಾಲು ಪೌಡ್ರ್ ಸ್ಮೆಲ್ ಹೋಗಬೇಕು, ಅದಕ್ಕೋಸ್ಕರನೇ ಹಾಲು ಬೇಯುತ್ತೆ ಅಲ್ಲಿ. ಇವಾಗ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡು, ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಅದನ್ನು ತುಪ್ಪ ಅಥವಾ ಎಣ್ಣೆ ಇಲ್ಲ ಎರಡೂ ಬೇಕಾದರೂ ಹಾಕ್ಕೊಳ್ಳಿ. ಇಲ್ಲಿ ಲೈಲಾನ್ ಸಬ್ಬಕ್ಕಿ ಅಂದರೆ ಇದು ನಾನ್ ಸ್ಟಿಕ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇರೋದು. ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಮುದ್ದೆ ಆಗೋದಿಲ್ಲ, ಅದಕ್ಕೋಸ್ಕರನೇ ಇದನ್ನು ಯೂಸ್ ಮಾಡ್ತಾ ಇರೋದು. ನಾನ್ ಸ್ಟಿಕ್ ಲೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ. ಅದನ್ನು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಎರಡರಲ್ಲೂ ನೀಟಾಗಿ, ಇದು ಪುರಿ ಥರ ಆಗುತ್ತೆ ಫ್ರೆಂಡ್ಸ್. ವೈಟಿಗೆ ಅದು ಅರಳಿದ ಮೇಲೆ ಹಪ್ಪಳಗಳು, ಅಕ್ಕಿ ಹಪ್ಪಳ ಹೇಗೆ ಒಂಥರ ವೈಟ್ ಥರ ಬರುತ್ತೆ ಆ ಥರ ಆಗುತ್ತೆ. ಅಲ್ಲಿ ತನಕ ನೀಟಾಗಿ ಹುರ್ಕೊಳ್ಳಿ, ಅಂದರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ನಾವಿಲ್ಲಿ ಅರ್ಧ ಕೆಜಿಗೆ ಲೈಲಾನ್ ಮಾಡ್ತಾ ಇರೋದು ಸಬ್ಬಕ್ಕಿ. ನೀವು ಎಷ್ಟಕ್ಕೆ ಬೇಕಾದ್ರೆ ನಿಮ್ಗೆ ಅಷ್ಟು ಮಾಡ್ಕೊಳ್ಳಿ, ಗೊತ್ತಾಗುತ್ತಲ್ವ ಕ್ವಾಂಟಿಟಿ, ಅಷ್ಟು ನೋಡಿ ಮಾಡ್ಕೊಳ್ಳಿ. ಅದು ಇದಾದಮೇಲೆ ಹಾಲು ಚೆನ್ನಾಗಿ ಕಾಯ್ದಾದ್ಮೇಲೆ ಹಾಲನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕಾಗಿತ್ತು, ಯಾಕಂದರೆ ಅರ್ಧ ಕೆ ಜಿಗೆ ಅಳ್ಕೊಳ್ಳುತ್ತೆ, ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀವಿ. ಈ ಲೆವೆಲಲ್ಲಿ ಮಾಡ್ಕೊಳ್ಬೋದು, ಏನಿಲ್ಲ. ನೋಡ್ತಾ ಇರ್ಬೋದು, ಇನ್ನೂ ಅದಷ್ಟು ನೀರು ಹಾಕಿದ್ರೂ ಅಷ್ಟು ಗಟ್ಟಿಗಿದೆ. ಅಂದರೆ ಫಸ್ಟೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ವಿ ನಾವು, ಅದಕ್ಕೇನೆ ಹಾಲು ಕಾಯೋದಕ್ಕೆ. ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಅದು ಕರಗೋ ಥರ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಗೊತ್ತೇ ಆಗೋದಿಲ್ಲ ಇದು ಹಾಲು ಪೌಡ್ರ್ನಲ್ಲಿ ಮಾಡಿದ್ದಾರೆ ಅಂತ. ಇವಾಗ ಏಲಕ್ಕಿ ಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಒಣಶುಂಠಿ ಇದ್ದರೂ ಅದು ಹಾಕ್ಕೊಳ್ಬೋದು, ಇಲ್ಲಾಂದರೆ ನಿಮ್ಗೆ ಯಾವುದು ಆಗುತ್ತೆ ಅದನ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಬ್ಬಕ್ಕಿ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ಅಷ್ಟೊಂದೇನು ಟೈಮ್ ತೊಗೊಳ್ಳೋದಿಲ್ಲ, ಬೇಯ್ಕೊಳ್ಳುತ್ತೆ. ನೋಡಿ ಹಿಂಗೆ ಸ್ಮ್ಯಾಶ್ ಎತ್ತು ನೋಡಿದ್ರೆ ಹಿಂಗೆ ಇಸ್ಕಿದ್ರೆ ಅದು ಅನ್ನೋ ಥರ ಸ್ವಲ್ಪ ಇದಾದರೆ ಅದು ಬೆಂದಿರುತ್ತೆ ಅಂತಲೇ ಅರ್ಥ. ಅದು ಬೇಯ್ತಾ ಇರಲಿ, ಅಷ್ಟಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಿಮ್ಗೆ ಯಾವ್ದು ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಇನ್ನು ನೀವು ಏನೇನು ನಿಮ್ಮ ಹತ್ರ ಯಾವುದೇದಿದೆ ಅದನ್ನೆಲ್ಲ ಬೇಕಾದ್ರೂ ಸೇರಿಸ್ಕೋಬೋದು ಫ್ರೆಂಡ್ಸ್. ಅದು ಇದು ಅಂತ ಏನಿಲ್ಲ, ಸೇರಿಸ್ಕೊಳ್ಳಿ. ನಾನಿಲ್ಲಿ ಇದ್ದಿದೆ ಅದನ್ನು ನೀಟಾಗಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ತುಪ್ಪದಲ್ಲಿ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ನೀಟಾಗಿ ಗರಿ ಆಗಿ ಬರುತ್ತೆ. ಇಲ್ಲಿ ಬೆಂದಿದೆ ಅಂದರೆ ಡ್ರೈ ಫ್ರೂಟ್ಸ್ ರೆಡಿಯಾಗಿದೆ ಅಂತ ಹೇಳೋದು ನೋಡುತ್ತಾ ಇರ್ಬೋದು. ದ್ರಾಕ್ಷಿ ಬಬಲ್ಸ್ ಥರ ಊದ್ಕೊಳ್ತಾ ಇರುತ್ತೆ, ಆದರೆ ಆಗಿದೆ ಅಂತಲೇ ಅರ್ಥ. ಇವಾಗ ಅದನ್ನು ಹಾಲು ಖೀರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ವಾವ್, ಇದು ನೋಡ್ತಾ ಇದ್ರೇ ಕಲರ್ಫುಲ್ ಒಂದು ಬ್ರೈಟಾಗಿ ಅನಿಸ್ತಾ ಇದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಾದಾಮ್ ಪುಡಿ, ನಿಮ್ಮ ಮನೇಲಿ ಏನಾದರೂ ಹೋಮ್ಮೇಡ್ ಮಾಡ್ಕೊಳ್ಳೋದಾದರೆ ಅದನ್ನು ಹಾಕ್ಕೊಳ್ಬೋದು. ನಾನು ಇಲ್ಲಿ ಅಂಗಡಿಲೇ ತರಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ಪೌಡರ್ ಅಂತ ಕೇಳಿದ್ರೆ ಕೊಡ್ತಾರೆ, ಲೂಸು ಅಥವಾ ಪ್ಯಾಕೆಟ್ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಜಾಸ್ತಿ ಬೇಯಿಸೋಂಗೇನಿಲ್ಲ, ಯಾಕಂದರೆ ಅದನ್ನು ಹಾಲ್ಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಅದೇನಷ್ಟು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬೇಯಿಸೋದು. ನೋಡಿದ್ರಲ್ಲ, ಇಷ್ಟು ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಲೈಕ್, ಶೇರ್ ಮತ್ತು ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ನೆಕ್ಸ್ಟ್ ವೀಡಿಯೋಗಳು ಬೇಕು ಅಂದರೆ, ರೆಸಿಪಿಗಳು ಬೇಕು, ಟ್ರೈ ಮಾಡಬೇಕು, ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.